ಬಹಿರಂಗದ ಯಾವ ವಸ್ತುವನ್ನೂ ಅವಲಂಬಿಸದೆ ಅಂತರಂಗದ ಅನಿಸಿಕೆಗಳನ್ನು, ಘರ್ಷಣೆಗಳನ್ನು, ಪ್ರತಿಕ್ರಿಯೆಗಳನ್ನು ವಸ್ತುವನ್ನಾಗಿ ಮಾಡಿಕೊಂಡ ವ್ಯಕ್ತಿನಿಷ್ಠ ಕಾವ್ಯಾಭಿವ್ಯಕ್ತಿ ಹಿಂದಿನ ಕನ್ನಡ ಸಾಹಿತ್ಯದಲ್ಲಿ ಸಾಧ್ಯವಾದದ್ದು ಶಿವಶರಣರ ವಚನಗಳಲ್ಲಿ, ಶತಕಗಳಲ್ಲಿ ಮತ್ತು ಹರಿದಾಸರ ಕೀರ್ತನೆಗಳಲ್ಲಿ. ಇಷ್ಟನ್ನು ಬಿಟ್ಟರೆ ಕವಿಗಳಿಗೆ ವಸ್ತು ಸಾಮಾನ್ಯವಾಗಿ ಬಹಿರಂಗದ್ದು, ಅದರಲ್ಲೂ ಪ್ರಸಿದ್ಧವಾದದ್ದು. ಅನ್ಯಮತಗಳನ್ನು ಕುರಿತ ವಿಡಂಬನೆಯನ್ನು ವಸ್ತುವನ್ನಾಗಿ ಮಾಡಿಕೊಂಡು ರಚಿತವಾದ ಕೃತಿಗಳು ಕೆಲವು ಇವೆ ಎಂಬುದು ಗಮನಿಸಬೇಕಾದ ಸಂಗತಿ. ನಮ್ಮ ಕವಿಗಳ ಕಾವ್ಯದಲ್ಲಿ ವಿಡಂಬನ ದೃಷ್ಟಿ ಉದ್ದಕ್ಕೂ ಕಾಣಿಸಿಕೊಂಡಿದೆ. ಅದು ಮುಖ್ಯವಾಗಿ ಧಾರ್ಮಿಕ ಕೃತಿಗಳಲ್ಲಿ. ಒಂದು ಮತಧರ್ಮದವರು ತಮಗೆ ಪ್ರತಿಸ್ಪರ್ಧಿಗಳೆಂದು ತೋರಿದ ಮತಧರ್ಮದವರನ್ನು, ಅವರ ಆಚಾರ ವಿಚಾರಗಳನ್ನು ವಿಡಂಬಿಸಿದ್ದಾರೆ. ಕುಕವಿ ನಿಂದೆ ಎಂಬ ಸಂಪ್ರದಾಯವೊಂದು ಕವಿಗಳ ಕಾವ್ಯಾರಂಭದ ಭಾಗದಲ್ಲಿ ಬರುತ್ತದೆ. ಅಲ್ಲಿ ತಮಗಾಗದ ಕವಿಗಳನ್ನು, ಓದುಗರನ್ನು, ಬಹುಶಃ ವಿಮರ್ಶಕರನ್ನು ನಾಲಗೆ ಮಸೆದುಕೊಂಡು ಕವಿಗಳು ವಿಡಂಬಿಸಿದ್ದಾರೆ. ಈ ಭಾಗದಲ್ಲಿ ವ್ಯಕ್ತವಾಗುವ ಕವಿಗಳ ಧೋರಣೆಯಿಂದ ಅಂದಂದಿನ ಕಾಲದ ಸಾಹಿತ್ಯಕ ಜಗಳಗಳ ಪರಿಚಯವಾಗುತ್ತದೆ. ಅನ್ಯದೈವ ವಿಡಂಬನೆ, ಅನ್ಯಮತ ವಿಡಂಬನೆ ಹಾಗೂ ಜನರ ಆಚಾರ ವಿಚಾರಗಳ ವಿಡಂಬನೆ ಕನ್ನಡ ಕಾವ್ಯದಲ್ಲಿ ಸಾಕಷ್ಟಿದೆ. ಅವುಗಳೆಲ್ಲವನ್ನೂ ಕುರಿತು ಪ್ರಸ್ತಾಪಿಸಲು ಇದು ಸಮಯವಲ್ಲ. ಅದರ ಬದಲು ನಿಜವಾದ ಅರ್ಥದಲ್ಲಿ ವಿಡಂಬನ ಕಾವ್ಯಗಳೆಂದು ನಾವು ಎಣಿಸುವ ಕೆಲವನ್ನು ಕುರಿತು ಇಲ್ಲಿ ಹೇಳಬಹುದು. ನಯಸೇನನ ಧರ್ಮಾಮೃತ, ಆಂಡಯ್ಯನ ಕಬ್ಬಿಗರ ಕಾವ, ಬ್ರಹ್ಮಶಿವನ ಸಮಯ ಪರೀಕ್ಷೆ, ವೃತ್ತವಿಲಾಸನ ಧರ್ಮ ಪರೀಕ್ಷೆ ಇವುಗಳು ಮುಖ್ಯವಾದ ವಿಡಂಬನ ಕಾವ್ಯಗಳು. ನಯಸೇನ, ಆಂಡಯ್ಯ ಇವರು ನವುರಾದ ವಿಡಂಬನಕಾರರಾದರೆ, ಬ್ರಹ್ಮಶಿವ, ವೃತ್ತವಿಲಾಸ ಇವರ ವಿಡಂಬನೆಯಲ್ಲಿ ಒರಟುತನ ಕಾಣಿಸುತ್ತದೆ. ಈ ವಿಡಂಬನ ಕೃತಿಗಳು ರಚಿತವಾದದ್ದು 12-13ನೇ ಶತಮಾನದಲ್ಲಿ. ವೀರಶೈವ ಹಾಗೂ ವೈದಿಕ ಧರ್ಮಗಳ ಪ್ರಭಾವದಿಂದ ಜೈನ ಮತವು ಇಳಿಮುಖವಾದ ಕಾಲದಲ್ಲಿ ನಯಸೇನನು ನಯವಾದ ರೀತಿಯಲ್ಲಿ ಕಥೆಗಳನ್ನು ಹೇಳುತ್ತಾ ಆ ಕಥೆಗಳ ಮೂಲಕ ಇತರ ಧರ್ಮಗಳನ್ನು ಹಾಸ್ಯ ಮಾಡಿ ಜೈನ ಮತದ ಶ್ರೇಷ್ಠತೆಯನ್ನು ಹೇಳುತ್ತಾನೆ. ಆಂಡಯ್ಯನು ಕಬ್ಬಿಗರ ಕಾವ್ಯದಲ್ಲಿ ಅತ್ಯಂತ ಸೂಕ್ಷ್ಮವಾಗಿ ವಿಡಂಬನೆಯನ್ನು ತಂದಿದ್ದಾನೆ. ಶಿವನ ಜಡೆಯಲ್ಲಿ ಬಂಧಿತನಾದ ಚಂದ್ರನನ್ನು ಬಿಡಿಸಿಕೊಂಡು ಬರಲು ದಂಡೆತ್ತಿ ಹೊರಟ ಮನ್ಮಥನು ಒಂದೇ ಬಾಣದಿಂದ ಶಿವನನ್ನು ಸೋಲಿಸಿ ಅರೆವೆಣ್ಣನಾಗಿ ಮಾಡುವ ಸಾಮರ್ಥ್ಯವುಳ್ಳವನು ದಾರಿಯಲ್ಲಿ ಗುಡ್ಡದ ಮೇಲೆ ತಪಸ್ಸು ಮಾಡುತ್ತಾ ನಿಂತಿದ್ದ ಜೈನ ಸನ್ಯಾಸಿಯೊಬ್ಬನನ್ನು ಕಂಡು ಗಡಗಡನೆ ನುಡುಗಿ ಅವನಿಗೆ ನಮಸ್ಕಾರ ಮಾಡುತ್ತಾನೆ. ಸಾಕ್ಷಾತ್ ಶಿವನನ್ನೇ ಸೋಲಿಸಬಲ್ಲ ಮನ್ಮಥನೇ ಒಬ್ಬ ಸಾಮಾನ್ಯನಾದ ಜೈನ ಸನ್ಯಾಸಿಯ ಬಗ್ಗೆ ಅಷ್ಟೊಂದು ಭಯ ಭಕ್ತಿಯನ್ನು ತೋರಿದ ಮೇಲೆ ಆ ಸವಣನ ತಪಸ್ ಶಕ್ತಿಯೂ ಇಂದ್ರಿಯ ನಿಗ್ರಹವೂ ಅಸಾಮಾನ್ಯವೆಂದು ಸಿದ್ಧವಾಯಿತು. ಇನ್ನು ತೀರ್ಥಂಕರರ ಮಹಿಮೆ ಎಷ್ಟಿರಬೇಡ. ಜೈನ ಮತಕ್ಕೂ ಇತರ ಶೈವ ವೈಷ್ಣವಗಳಿಗೂ ಎಂತಹ ಅಂತರವಿದೆ ಎಂಬುದನ್ನು ಸೂಚಿಸುವ ವಿಡಂಬಿಸುವ ಆಂಡಯ್ಯನ ವಿಧಾನ ಇದು. ಬ್ರಹ್ಮಶಿವನ ಸಮಯ ಪರೀಕ್ಷೆಯಂತೂ ಶೈವ ವೈಷ್ಣವ ಧರ್ಮಗಳ ಅವಹೇಳನ ಮಾಡುವುದರಲ್ಲಿ ಅತ್ಯುತ್ಸಾಹವನ್ನು ಪ್ರಕಟಿಸುವ ಕೃತಿ. ಶೈವ ವೈಷ್ಣವಾದಿ ಮತಗಳವರ ಪುರಾಣಗಳಲ್ಲಿಯೂ ಶಾಸ್ತ್ರಗಳಲ್ಲಿಯೂ ಆಚರಣೆಯಲ್ಲಿಯೂ ಇರುವ ದೋಷಗಳನ್ನು ಮೇಲಿಂದ ಮೇಲೆ ಹೇಳಿ ಹೀಯಾಳಿಸಿ ಜೈನ ಮತ ತತ್ವಗಳು ಸರ್ವೋತ್ಕೃಷ್ಟವಾದುವೆಂದು ಹೇಳುತ್ತಾನೆ. ನಯಸೇನಂತೆ ಕತೆಗಳನ್ನು ಹೇಳಿ ಜಾಣ್ಮೆಯಿಂದ ವಾಚಕರ ಮನಸ್ಸನ್ನು ಒಲಿಸಿಕೊಳ್ಳುವ ಪದ್ಧತಿಯನ್ನು ಬ್ರಹ್ಮಶಿವನು ಅವಲಂಬಿಸಲಿಲ್ಲ.
ಕೃತವಿಲಾಸನ ಧರ್ಮ ಪರೀಕ್ಷೆಯು ಸಂಸ್ಕೃತದಲ್ಲಿ ಅಮಿತಗತಿ ಎನ್ನುವವನು ಬರೆದ ಧರ್ಮ ಪರೀಕ್ಷೆಯ ಕನ್ನಡ ಅನುವಾದ. ನಯಸೇನನ ಧರ್ಮಾಮೃತದ ಹಾಗೆ ಇದೂ ಕೂಡ ಕಥೆಗಳ ಮೂಲಕ ಅನ್ಯ ಧರ್ಮಗಳ ವಿಡಂಬನೆಯನ್ನು, ಜೈನ ಧರ್ಮದ ಶ್ರೇಷ್ಠತೆಯನ್ನು ಪ್ರತಿಪಾದಿಸುತ್ತದೆ. ಆದರೆ ಇದರ ವಿಧಾನ ನಯಸೇನಂತೆ ಅಶಾಸ್ತ್ರೀಯವಾದುದಾಗಲಿ ಬ್ರಹ್ಮಶಿವನಂತೆ ಒರಟಾದುದಾಗಲಿ ಅಲ್ಲ. ಉದಾಹರಣೆಗೆ ಆ ಗ್ರಂಥದ ಒಂದು ಕಥೆಯನ್ನೇ ನೋಡಬಹುದು. ವೈದಿಕ ಧರ್ಮದವರು ಆಪ್ತವಾಕ್ಯವನ್ನು ಪ್ರಮಾಣವೆಂದು ನಂಬುತ್ತಾರೆ ಎಂಬ ಶಾಸ್ತ್ರೀಯ ವಿಚಾರವನ್ನು ಹಾಸ್ಯ ಮಾಡುವ ಕತೆ ಹೀಗಿದೆ. ಮನೆಯಲ್ಲಿ ಯುವಕನಾದ ಶಿಷ್ಯನನ್ನು ಹೆಂಡತಿಯನ್ನು ಬಿಟ್ಟು ಕಾಶಿ ಯಾತ್ರೆಗೆ ಹೋಗಿದ್ದು ಹಿಂತಿರುಗಿದ ಬ್ರಾಹ್ಮಣನೊಬ್ಬನು ತನ್ನ ಮನೆ ಸುಟ್ಟು ಬೂದಿಯಾಗಿರುವುದನ್ನು ಕಾಣುತ್ತಾನೆ. ಅಕಸ್ಮಾತ್ತಾಗಿ ಮನೆ ಸುಟ್ಟಾಗ ಅವನ ಹೆಂಡತಿಯೂ ಶಿಷ್ಯನೂ ಸುಟ್ಟು ಹೋಗಿರಬೇಕೆಂದು ತನ್ನ ಊರಿನ ಆಪ್ತರು ಹೇಳಿದ ಮಾತನ್ನು ನಂಬಿ ಬೂದಿಯನ್ನು ಹುಡುಕಿ 2 ಅಸ್ಥಿಪಂಜರಗಳ ಗುರುತನ್ನು ಕಂಡು ಅಸ್ಥಿ ಸಂಚಯನ ಮಾಡಿಕೊಂಡು ಅವುಗಳನ್ನು ವಿಸರ್ಜಿಸಿ ಸತ್ತವರಿಗೆ ಸದ್ಗತಿ ಕಾಣಿಸಲು ಕಾಶಿಗೆ ಹೋಗುತ್ತಿರುವಾಗ ದಾರಿಯಲ್ಲಿ ತನಗೆ ವಂಚಿಸಿ ಓಡಿ ಹೋಗಿದ್ದ ತನ್ನ ಶಿಷ್ಯನನ್ನೂ ಹೆಂಡತಿಯನ್ನೂ ಸಾಕ್ಷಾತ್ತಾಗಿ ಕಾಣುತ್ತಾನೆ. ಅವರಿಬ್ಬರೂ ಹೆದರಿ ತಮ್ಮನ್ನು ಕ್ಷಮಿಸಬೇಕೆಂದು ಕಾಲಿಗೆ ಬಿದ್ದರೂ ಸಹ ಅವರನ್ನು ಪ್ರತ್ಯಕ್ಷವಾಗಿ ಕಂಡರೂ ಅವರು ಮನೆ ಸುಟ್ಟಾಗ ಸತ್ತು ಹೋಗಿದ್ದಾರೆಂದು ಜನಗಳು ಹೇಳಿದ ಮಾತಿನಲ್ಲಿ ಎಂದರೆ ಆಪ್ತವಾಕ್ಯದಲ್ಲಿ ನಂಬಿಕೆ ಇಟ್ಟು ಅವರು ತನ್ನವರಲ್ಲವೆಂದು ಹೇಳಿ ಕಾಶಿಗೆ ಹೋಗುತ್ತಾನೆ. ಹೀಗೆ ವೈದಿಕ ಮತಾವಲಂಬಿಗಳು ಪ್ರತ್ಯಕ್ಷ ಪ್ರಮಾಣವನ್ನು ನಂಬದೆ ಆಪ್ತವಾಕ್ಯದಲ್ಲಿ ನಂಬಿಕೆ ಇಟ್ಟು ನಡೆದುಕೊಳ್ಳುವಂತಹ ಮೂರ್ಖರು ಎಂದು ಹಾಸ್ಯ ಮಾಡಿದ್ದಾನೆ.